Hey guys, welcome back to another vlog. ಇವತ್ತು ನಮ್ಮ ಬಾದಾಮಿ ಬನಶಂಕರಿ ಜಾತ್ರೆ ಮಾಡುವಂತಹ ತುಂಬ ವರ್ಷ ಆದಮೇಲೆ ಬರ್ತಿದ್ದೀನಿ ಗಾಯ್ಸ್. ಚಿಕ್ಕವರಿದ್ದಾಗೆಲ್ಲ ಬರ್ತಿದ್ದೆ, ಅಲ್ಲೇ ದೂರದಿಂದ ನಿಂತು ನೋಡ್ಕೊಂಡು ಹೋಗ್ತಿದ್ದೆ. ಇವತ್ತು ಟೇಮ್ನ ಹಗ್ಗವನ್ನು ಇಳಿಯಲು ರೆಡಿಯಾಗಿ ಬಂದಿದ್ದಾರೆ. ಬಾರೋಣ. ಜನ ಸಾಗರ. ಆ ಲಾಸ್ಟ್ ಬೆಂಚರ್ ಅಂತೂ ಕೈಗೆ ಸಿಗ್ತಾ ಇಲ್ಲ. ಸಿಗ್ತಾರೆ ಎಲ್ಲಪ್ಪ. ಗೈಸ್, ತುಂಬ ವರ್ಷ ಆದಮೇಲೆ ಬಂದಿದ್ದೀನಿ ಮತ್ತು ಈ ಜಾತ್ರಾ ಮಹೋತ್ಸವಕ್ಕೆ. ನಮ್ಮ ತೇರು ರೆಡಿ ಆಗಿದೆ ಅಲ್ಲಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಮ್ಮ ಈ ರಥೋತ್ಸವ ಜರುಗಲಿದ್ದು ಫುಲ್ಲು ಜನ ಸಾಗರ ಅಂದ್ಕೊಡ್ರಿ. ಇಲ್ಲಿ ಎಲ್ಲ ಜನಗಳ ಮುಖದಲ್ಲೂ ಒಂಥರ ಅದೇನು ಹಬ್ಬದ ಕಳೆ ಕಾಣಿಸ್ತಾ ಇದೆ. ಇನ್ನೊಂದು 5 ನಿಮಿಷದಲ್ಲಿ ಸ್ಟಾರ್ಟ್ ಆಗುತ್ತೆ ನಮ್ಮ ತೇರು. ಬನ್ನಿ, ಕಣ್ ತುಂಬ್ಕೊಳ್ಳಿವ್ರಂತೆ. ಗೈಸ್, ಎಲ್ಲ ಹಗ್ಗ ಎತ್ತಿ ರೆಡಿ ಮಾಡಿದ್ದಾರೆ ಅಲ್ಲಿ. ಒಂಥರ ವೈಬ್ ಗುರು ಇಲ್ಲಿ. ಫುಲ್ ಎಲ್ಲ ಜನ. ಲಾಸ್ಟ್ ಟೈಮ್ RCB ಪರೇಡ್ಗೆ ಹೋದಾಗ ಈ ಥರ ಜನ ಸೇರಿತ್ತು ಅಲ್ಲೇ. ಪೊಲೀಸರು ಲಾಠಿ ಬೀಸ್ತಾ ಇದ್ದಾರೆ ಆ ಗುಂಪು ಚದುರಿಸಲಿಕ್ಕೆ ಅಲ್ಲೇ. ಇಲ್ಲ, ಯಾರೂ ಮಾತು ಕೇಳೋದೇ ಇಲ್ವಲ್ಲ. ಇವಾಗ ತಾನೇ ಡ್ರೋನ್ ಕ್ರ್ಯಾಶ್ ಆಯ್ತಲ್ಲಿ ಆ ತೇರಿಗೆ ಹೊಡೆದು. ಪಾಪ ಅವ್ರದ್ದು ಹಣೆ ಬರ ನೋಡಿ. ಅಲ್ಲಿ ಮೇಲೆ ಇದು ಇದೆಯಲ್ಲ ಧ್ವಜಕ್ಕೆ ಬಡ್ದ್ಬಿಟ್ಟು ಹೋಯ್ತು ಡ್ರೋನ್. ಮೇ ಬಿ ಮ್ಯಾವಿಕ್ 4 Pro ಅನ್ಸುತ್ತೆ ಅದು. ನಮ್ಮ ಜನ ತೇರಿಗೆ ಉತ್ತತ್ತಿ ಹೋಗಿರಂದ್ರೆ ಡ್ರೋನ್ಗೆ ಸಿತ್ತ ಹೊರತು ಉತ್ತತ್ತಿ ಎಲ್ಲ. ನಾನು ಡ್ರೋನ್ ಹಿಡಿದೆ ನೋಡಿ ಗೈಸ್. ಎಲ್ಲರೂ ಅದಕ್ಕೆ ಉತ್ತತ್ತಿ ಎಸಿತವ್ರೆ. ತೇರಿಗೆ ಸಿರಿ ಅಂದರೆ ಬಿಡ್ತಾರೆ ಗೈಸ್. ತೇರು ಹೇಳಕ್ಕೆ ಸಿಗ್ನಲ್ ಬಂತು. ಕೈ ಆಗ್ಲಿನ ಅಲ್ಲಿ ಮೇಲೆ ನಿಂತು ಗೈಡ್ ಮಾಡ್ತಾ ಇರ್ತಾರೆ. ಲೆಮನ್ ಕ್ಯಾಚ್ ಹಿಡ್ದೆ. ಏನು ಬ್ರೋಸ್ ಮಸ್ತ ಬರೋದು. ನೀರು ಹೊಡೆದಾರ ಹಂಗ ಧೂಳು ಕಮ್ಮಿ ಇದೆ. ಇವತ್ತು ಗೈಸ್, ಯಾರೋ ಲೆಮನ್ ಹೆಸರು ನೋಡಿ ಸೀದಾ ಕೈಗೆ ಬಂತು. ಅಣ್ಣ ಲೆಮನ್ ಕ್ಯಾಚ್ ಹಿಡಿದೆ. ಲಾಠಿ ಬೀಸವ್ರ ಪೊಲೀಸರು. ಇಲ್ಲ, ಮಾತು ಕೇಳ್ಬೇಕಲ್ಲ ನಮ್ಮ ಜನ. ನಮ್ಮ ತೇರು ಅಲ್ಲಿವರೆಗೂ ಹೋಯ್ತು ನೋಡಿ.
ಅಲ್ಲಿಂದ ರಿಟರ್ನ್ ಈಗ ನೈಸ್. ಒಂದು 15 ನಿಮಿಷ. ಓಕೆ ಕ್ಲಾಪ್ಸ್ 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 ಕ್ಲಾಪ್ಸ್. ಸರ್ ಪಾದಗಟ್ಟಿ ಮಟ್ಟ ಬರ್ತದ. ಗೈಸ್ ಇಲ್ಲಿಂದ ಒಂದು 100 ಮೀಟ್ರು ಅಲ್ಲಿಗೆ ಎಳಿತಾರೆ. ಇವ್ರು ವಾಪಸ್ ಹಗ್ಗ ತಿರುಗಿಸಿ ಹಾಕಿದ್ದಾರೆ. ಈಗ ಅಲ್ಲಿಂದ ಮತ್ತೆ ವಾಪಸ್ ಬರುತ್ತೆ. ಸುಮಾರು 1,000 ಜನ ಇರ್ತಾರೆ ಬ್ರೋ ಎಳೆಯವರು. ಇಲ್ಲ ಜಾಸ್ತಿನೇ ಸಿಕ್ಕಾಪಟ್ಟೆ ಆಗುತ್ತೆ. ಒಂದು 2,000 ಆಗ್ಬೋದು. ಒಂದು 2,000 ಜನ ಲೆಕ್ಕ ಇಲ್ಲ ಅಂದಾಜಿಲ್ಲ. ಒಂದು ಮಿನಿಮಮ್ 1,000 ಜನ ಎಳಿತಾರೆ ಅನ್ಕೋರಿ ಆ ತೇರ್ನ. ವಾಪಸ್ ಒಂದು ತೇರು ಅಲ್ಲಿಂದ ಬರೋಕ್ಕೆ ರೆಡಿ ಆಗಿದೆ. ಹಂಗೆ ನೋಡಿ ಜನ ಹೆಂಗೆ ಕಾಣಿಸ್ತಾರೆ ಅಂತ. ಚಲೋ ಆಯಿತು. ನಮ್ಮ ತೇರು ಆ ಕಡೆಯಿಂದ ವಾಪಸ್ ಶುರು ಆಗಿದೆ. ಶಂಭೂಕೋ ಸಕ್ಸಸ್ಫುಲಿ ಮತ್ತೆ ಮರಳಿ ತನ್ನ ಜಾಗನ ತಲುಪಿದೆ ನಮ್ಮ ತೇರು. ಗೈಸ್ ರಥೋತ್ಸವ ಆದಮೇಲೆ ಇಲ್ಲಿ ದೀಪೋತ್ಸವ ನಡೀತಾ ಇದೆ. ಸಕ್ಕದಾಗಿದೆ ಗೊತ್ತಾ ಇಲ್ಲಿ ಹಿಂದೆ ವೈಭವ್ ನೋಡ್ರಿ. ಇಲ್ಲಿ ಹೊಂಡ ಅಲ್ಲೆಲ್ಲ ದೀಪ ಬಿಟ್ಟಿದ್ದಾರೆ ನೋಡಿ. ಸಕ್ಕದಾಗಿ ಅನಿಸಿದೆ. ಅಲ್ಲಿ ನಮ್ಮ ದೇವಸ್ಥಾನ ಒಂಥರ ಫೆಸ್ಟಿವಲ್ ವೈಭವ್ ಬ್ಯೂಟಿಫುಲ್ ಆಗಿದೆ. ಈ ದಿನ ಮಾತ್ರ ಮಸ್ತಾಗಿತ್ತು. ಗೈಸ್ ಇವಾಗ ದೀಪ ಬಿಡುವ ಕಾರ್ಯಕ್ರಮ. ಬನ್ನಿ ದೀಪ ಬಿಡೋಣ. ದೀಪ ಅಂತೂ ಬಿಟ್ಟೋಗಿಲ್ಲ. ಈ ದೀಪ ನೀರ ಆ ದೀಪ ಅಲ್ಲ, ಈ ದೀಪನ ನೀರಿಗೆ ಬಿಡೋಣ. ಎಲ್ಲ ಒಳ್ಳೇದಾಗ್ಲಿ ಈ ವರ್ಷ. ಬರ್ರಿ ನಿಮಿಷ ನೋಡ್ರಿ. ನೈಸ್. ಎಲ್ಲ ಒಳ್ಳೇದು ಮಾಡಪ್ಪ ದೇವ್ರೇ ಈ ವರ್ಷ. ನಿಮ್ಮೆಲ್ಲ ಎಣ್ಣೆ ಸ್ವಲ್ಪ ನೋಡಿ. ಇಂಥ ಒಳ್ಳೆ ಕೆಲಸ ಮಾಡ್ತಾ ಇದೀವಲ್ಲ ನಾವು ಈ ವರ್ಷದ. ದೀಪ ಸಿಗಲಿ ಅಂತ. ಈ ದೀಪನ್ ಬಿಟ್ಟು ದೀಪನ್ನ ಬಯಸೋದ. ಅಣ್ಣ ಒಂಥರ ಮಸ್ತಾಗಿದೆ ಅಲ್ಲ ವೈಬು. ನೋಡ್ರಿ ನಮ್ಮ ದೀಪ ಅಲ್ಲಿಗೆ ಹೋಯ್ತು. ಅಲ್ಲಿ ಹೋಗ್ತಾ ಇದೆ. ಒಂದು ಗುಡಿ ಸುದ ಕಾಣಿಸ್ತಾ ಇದೆ.